ಎಲ್ಲ ವಿದ್ಯಾರ್ಥಿಗಳು ಲಕ್ಷ್ಯ ಕೊಟ್ಟು ನೋಡ್ರಿ. ಇಂಥ ಗಣಿತಗಳು ನೀವು ಈಗ 4ನೇತೆ 5ನೇತೆಗೆ ನೀವು ಏನಾದರೂ ಕಲ್ತು ಬಿಟ್ರಿ ಅಂತಂದ್ರೆ ನಿಮ್ಮ ಸರಳೀಕರಣ ಇಷ್ಟು ಸರಳ ಬರ್ತಾವಲ್ಲ. ಯಾಕಂತಂದ್ರೆ ನೀವು ಗಣಿತಗಳನ್ನು ನಿಮಗೆ ಮಗ್ಗಿ ಬಂದ್ರೆ ನಿಮಗೆಲ್ಲ ಗಣಿತಗಳು ಭಾಳ ಸರಳ ಆಗ್ತಾವೆ. ಆಮೇಲೆ ಈಗ ನಾವು ಇಲ್ಲಿ ವಿಡಿಯೋಗಳು ಒಂದು ಸ್ವಲ್ಪ ಲೇಟಾಗಿ ಬರ್ಲಿಕ್ಕತ್ತಾವೆ. ಯಾಕಂದ್ರೆ ಇಲ್ಲಿ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ನಡೆದಾವೆ ಇಲ್ಲಿ ಮಗ್ಗಲ್ಯಾಗ. ಹಗಲತ್ತು ಮಾಡ್ಲಿಕ್ಕೆ ಆಗೋದಿಲ್ಲ, ರಾತ್ರಿ ಎಷ್ಟಾಗ್ತದೆ ಅಷ್ಟು ಮಾಡಿ ಹಾಕ್ತೀನಿ. ನೀವೆಲ್ಲರೂ ಲಕ್ಷ್ಯದಿಂದ ಅಭ್ಯಾಸ ಮಾಡಬೇಕು. ಆಮೇಲೆ ಸರಿಯಾಗಿ ನೋಡ್ಕೋಬೇಕು. ಆಮೇಲೆ ನೀವು ಈ ಗಣಿತಗಳನ್ನು ಕಲ್ತರಿ ಅಂತಂದ್ರೆ ಇದರ ಎರಡೆರಡು ರೀತಿ ಗಣಿತಗಳನ್ನು ನಾವು ಮಾಡೋದು ತಿಳಿಸ್ತಿರ್ತಾವೆ. ಒಂದೇ ರೀತಿ ಅಲ್ಲ, ಎರಡೆರಡು ರೀತಿ. ಎಲ್ಲರೂ ಶಾಣ್ಯರಾಗಬೇಕು. ಫಸ್ಟ್ ನಾವು ಕಲಿಸಿದೀವಿ ಅಂದ್ರೆ ನಾವು ಶಾಣ್ಯರಾಗ್ತೀವಿ. ನೀವು ಕಲ್ತರಿ ಅಂದ್ರೆ ನೀವು ಶಾಣ್ಯರಾಗ್ತೀರಿ. ವಿದ್ಯಾರ್ಥಿಗಳು ಎಷ್ಟು ತಯಾರಾಗ್ಯಾರ ಅನ್ನೋದು ನೋಡ್ಲಿಕ್ಕೆ ಬರ್ತದೆ. ಮಕ್ಕಳು ಎಷ್ಟು ಶಾಲೆ ಒಳಗೆ ಕಲ್ತು ಬಂದ್ರು ಅನ್ನೋದು ನೋಡ್ಲಿಕ್ಕೆ ಬರ್ತದೆ. ಅದಕ್ಕೆ ವಿದ್ಯಾರ್ಥಿಗಳು ಜೊತೆ ಎಲ್ಲರೂ ಕಲಿಬೇಕು. ಇದನ್ನು ನೋಡ್ರಿ, ನೀವು ಒಂದು 16 ಮನೆ ಒಳಗೆ ಒಂದು ಗಣಪತಿ ತಯಾರು ಮಾಡ್ತಿರ್ತಾರೆ. ಎಲ್ಲ ಹುಡುಗರು ಬಂದು ಕೈ ತಯಾರು ಮಾಡಿಕೊಡ್ತಾವ, ಕಾಲು ತಯಾರು ಮಾಡಿಕೊಡ್ತಾವ, ತಲೆ ತಯಾರು ಮಾಡಿಕೊಡ್ತಾರೆ. ಮುಂದೆ ದೊಡ್ಡವ್ರು ಅದನ್ನು ಗಣಪತಿನೇ ತಯಾರು ಮಾಡ್ತಾರೆ ಅವರು. ಅದು ಒಂದು ಸಂಸ್ಕಾರ. ಅದನ್ನು ನೋಡಿ ಕಲಿಯೋರು ಇರ್ತಾರೆ, ಮಾಡಿ ಕಲಿಯೋದಿರ್ತದೆ. ನೋಡಿ ಕಲಿಯೋದ್ರಿಂದ ಪರ್ಮನೆಂಟಾಗಿ ತಲೆಯಾಗಿ ಉಳಿತದೆ. ಅಂದ್ರೆ ಇದರ ಅರ್ಥ ಏನು ಅಂದರೆ ಅವರು 16 ಏನು ಮಾಡ್ತಿರ್ತಾರೆ, ಗಣಪತಿ ಮಾಡೋದು ನೋಡ್ತಿರ್ತಾವೆ ಮಕ್ಕಳು. ಕೈ ಮಾಡಿ, ಕಾಲು ಮಾಡಿ, ಬಟ್ ಮಾಡಿ ಅಂತ ಹೇಳಿ ಚಾಲು ಮಾಡ್ತಾರೆ ಅವರು. ಅದೇ ಸೇಮ್ ಇದು ಎಜುಕೇಷನ್ ಅಂದ್ರೆ ಹಾಗೆ. ಮೊದಲನೇದು ನಾವು ಕಲಿಬೇಕು ಅನ್ನೋ ಭಾವನೆ ಬೇಕು. ನಾವು ನನ್ನ ಗುರಿ ಏನದ ಅಂದ್ರೆ ಎಲ್ಲಿ ನೋಡಿದಲ್ಲೆಲ್ಲ ಬರೀ ಸೈನಿಕ್ ಸ್ಕೂಲ್, ನವೋದಯ, ಬ್ಯಾಂಕಿನ ಪರೀಕ್ಷೆ, ಆಮೇಲೆ ನಿಮಗೆಲ್ಲ ಟೆಸ್ಟ್ದೊಳಗೆ ಪಾಸ್ ಆಗಲಿಕ್ಕೆ ಬ್ಯಾಂಕಿನ ಮ್ಯಾನೇಜರ್ ಆಗ್ಯಾರ ಈ ಅಭ್ಯಾಸ ಮಾಡಿಕಿಸನ್. ಇದು ಸತ್ಯವಾದ ಸಂಗತಿ. ಇಂಥ ಗಣಿತ ಕಲಿಯೋದರಿಂದ ಏನಾಗ್ತದೆ, ನಮಗೆ ನವೋದಯ ಸಿಗಲಿ ಬೇಕಾದ್ರೆ ಬಿಡಲಿ, ಸೈನಿಕ್ ಸ್ಕೂಲ್ ಸಿಗಲಿ ಬೇಕಾದ್ರೆ ಬಿಡಲಿ, ಅಭ್ಯಾಸ ಕಲಿಯರಿ. ರೆಸಿಡೆನ್ಷಿಯಲ್ ಸ್ಕೂಲ್ಗಳು ಇಷ್ಟು ಭಾರಿ ಅವ. ಈಗ ಒಂದು ಉದಾಹರಣೆ ಹೇಳ್ತಾನು, ನೀವು ಲಕ್ಷ್ಯ ಕೊಟ್ಟು ಕೇಳ್ರಿ. ಇದು ಭಾಳ ಇಂಪಾರ್ಟೆಂಟ್. ರೆಸಿಡೆನ್ಷಿಯಲ್ ಸ್ಕೂಲ್ಗಳು ಹೆಂಗವ ಅಂತಂದ್ರೆ ಒಂದು ಅತಿ ಕೇರ್ಫುಲಿಯಾಗಿ ಕೇಳ್ರಿ. ರೆಸಿಡೆನ್ಷಿಯಲ್ ಸ್ಕೂಲ್ದಲ್ಲಿ ಟೀಚರ್ಸ್ಗಳು ಎಂಥವ್ರು ಇರ್ತಾರೆ ಅನ್ನೋದು ಹೇಳ್ತಾನೆ. ನನ್ನ ಆದ ಅನುಭವಗಳನ್ನು ನನ್ನ ಕಣ್ಣಿಗೆ ಬಂದದ್ದು. ಈಗ ಏನು ಮಾಡ್ತದೆ, ಗೋರ್ಮೆಂಟ್ ಜನರಲ್ ಮೆರಿಟ 90 ಇದ್ದರೆ ಗೌರ್ಮೆಂಟ್ ತಗೋತದ ಅವ್ರಿಗೆ. ಆಮೇಲೆ 85 ಇದ್ದವರು ಯಾವುದೋ ಒಂದು ಸಣ್ಣ ವಿಷಯದ ಸ್ವಲ್ಪ ಮಾರ್ಕಸ್ ಕಡಿಮೆದಿಂದ ಹೋಗಿರ್ತಾರೆ. ಅಂಥ 85, 75, 80 ಇದ್ದಂಥ ಟೀಚರ್ಗಳನ್ನು ಪ್ರೈವೇಟ್ ಸ್ಕೂಲದಲ್ಲಿ ತುಂಬಿಕೊಂಡು ಆ ಶಿಕ್ಷಣ ಸಂಸ್ಥೆಗಳನ್ನು ಹೆಂಗೆ ಬೆಳೆಸ್ಯಾರ ಅಂತಂದ್ರೆ, ಅವ್ರೇನು 80 ಇದ್ದಾರೆ, ಕಲ್ತು 100ಕ್ಕೆ 100 ಆಗಿಬಿಟ್ಟಾರ ಅವರು. ಆಮೇಲೆ 60% ತುಂಬುದೇ, 50 ತುಂಬುದೇ, 40 ತುಂಬುವುದರಿಂದ ಆ ಶಿಕ್ಷಕರ ಮೌಲ್ಯಮಾಪನ ಭಾಳ ಪ್ಯೂರ್ ಮೆರಿಟ್ ಮೇಲೆ ಸೆಲೆಕ್ಷನ್ ಮಾಡ್ಕೋಬೇಕು. ಅಂದ್ರೆ ವಿದ್ಯಾರ್ಥಿಗಳಿಗೆ ಶಾಣ್ಯಾರು ಮಾಡಲಿಕ್ಕೆ ನಮ್ಮಲ್ಲಿ ಒಂದು ಶಕ್ತಿ ಬರ್ತವೆ. ಒಂದು ವಿದ್ಯಾರ್ಜನೆ ಒಂದು ಉಪಜೀವನ ಅಲ್ಲ, ಒಂದು ಮಗುವಿನ ಭವಿಷ್ಯನ ಉದ್ಧಾರ ಮಾಡುವಂಥ ಜವಾಬ್ದಾರಿ ಶಿಕ್ಷಕರಿಗೆ ಇರ್ತದಂದ್ರೆ ಮೊದಲು ನಾವು ಅಭ್ಯಾಸ ಮಾಡಬೇಕು. ಪ್ರತಿಯೊಬ್ಬರು ನಾವು ಅಭ್ಯಾಸ ಮಾಡಬೇಕು. ನಾವು ಎಷ್ಟು ಅಭ್ಯಾಸ ಮಾಡ್ತೀವಿ ಅಷ್ಟು ಕಲಿಸ್ಲಿಕ್ಕೆ ಒಂದು ಶಕ್ತಿ ಬರ್ತದೆ. ವಿದ್ಯಾರ್ಥಿಗಳಿಗೆ ಎಷ್ಟು ಹೆಚ್ಚಿಗೆ ನಾವು ಕಲಿಸ್ತೀವಿ ಅಷ್ಟು ನಮ್ಮ ವಿದ್ಯಾರ್ಜನೆ ಏನಾಗ್ತದೆ, ವಿದ್ಯೆ ಸಂಪತ್ತು ಜಾಸ್ತಿ ಆಗ್ತದೆ. ಇದು ನನ್ನ ಅನುಭವ. ಅದು ನಾನು ನನ್ನ ಭಾಷಣ ಇದ್ದಿದ್ದಿಲ್ಲ. ಹುಡುಗರಿಗೆ ಕಲಿಸೇ ನನಗೆ ಗಣಿತ ಬಂದು. ನನಗಿಂತಲೂ ಶಾಣ್ಯ ರಗಡ್ ಮಂದಿ ಕೂತೀರಿ ನಾವು ನೋಡ್ಲಿಕ್ಕೆ. ಭಾರಿ ಇಂಟೆಲಿಜೆಂಟ್ ಇರ್ತಾರೆ. BSc B.Ed, MSc B.Ed, ಗೋಲ್ಡ್ ಮೆಡಲಿಸ್ಟ್. ನಮ್ಮ ಸಿಂಧಿಗ್ಯಾಗ 2 ಹೆಣ್ಮಕ್ಳು MSc ಏನು ನಾವು ಕಲ್ತದ್ದು ನೋಡಿದ್ರೆ ಭಾಳ ಅಂದ್ರೆ ಭಾಷಣ ಇರ್ತಾರೆ ಹುಡುಗರು. ಅಭ್ಯಾಸ ಹೆಂಗಿರ್ತದೆ ಪ್ಯಾಟರ್ನ್ ಗೊತ್ತಿರ್ಬೇಕು. ನವೋದಯ ಅಭ್ಯಾಸ ಏನು, ಬ್ಯಾಂಕಿನ ಪರೀಕ್ಷೆ ಅಭ್ಯಾಸ ಏನು, ಸೈನಿಕ್ ಸ್ಕೂಲ್ ಅಭ್ಯಾಸ ಏನು. ಆಮೇಲೆ ಕೆಲವೊಂದು ಗಣಿತಗಳನ್ನು ಈಗ OMR ಬಂದ್ಬಿಟ್ಟವೆಲ್ಲ ಕಡೆ. OMR ಅಂದ್ರೆ ನೀವು 2 ರೀತಿ ಗಣಿತಗಳನ್ನು ಕಲಿಬೇಕು. ಒಂದು ರೀತಿ ಪ್ರಕಾರ, ಒಂದು ಮೆಂಟಲ್ ಎಬಿಲಿಟಿ. ನಾ 2 ರೀತಿ ಹೇಳೋದನ್ನು ಲಕ್ಷ್ಯ ಕೊಟ್ಟು ನೋಡಿ.
4 ಮೂರಲೆ 12 1 3 15 4 ಅಂಶ. ರ ಅಂದ್ರೆ ಗುಂಡ್ಲಿ ಅಂತ ತಿಳ್ಕೊರಿ. 5 1 5 1 6 5 1 5 1 6 5 ಅಂಶ. ಈಗ ನಾನು ಇಷ್ಟು ಹಚ್ಚೀನಿ, ನೀವು ಮಾಡ್ತಿದ್ರೆ ಮಾಡಿರಿ. ಯಾಕಂದ್ರೆ ನಾನು ಬೋರ್ಡ್ ಮುಂದೆ ನಿಂತು ಭಾಳ ಹೊತ್ತು ಮಾತಾಡೀನಿ. ನಾ ಈಗ ದೂರ ಸರಿತೀನಿ, ನೀವು ಪ್ರಯತ್ನ ಮಾಡಿರಿ. ಮಾಡೋದ್ರಿಂದ ಆ ವಿಡಿಯೋ ಆನ್ ಮಾಡಿರಿ, ನೋಡಿ. ಈಗ ಬಿಡಿ ಸರ್, ಗಣಿತ ಬಗ್ಗೆ ಮಾತ್ರ ಟೇಬಲ್ಸ್ ಬಂದು ಅಂದ್ರೆ ನಿಮ್ಮನ್ನ ಕೈ ಹಿಡಿಯೋರು ಯಾರು ಇಲ್ಲ. ಅಂಥ ಗಣಿತಗಳು ಇರ್ತಾವೆ, ಲಕ್ಷ ಕೊಟ್ಟು ನೋಡ್ರಿ. ಆಯ್ತಲ್ಲ, ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಇಷ್ಟು ಹಚ್ಕೊಂಡು ಬಿಡೋದು. 5 1 5 3 2 2 2 3 3 3 ಎಷ್ಟು 9 ಆಯ್ತು. ಮೇಲೆ ಪದ ಮೇಲೆ ಗುಣಾಕಾರ ಮಾಡಿರಿ. 2 1 2 2 4 8 1 ಬೇಕಾದ್ರೆ ಇದರೇ ಬರ್ಬೇಕು ಉತ್ತರ, ಬೇಕಾದ್ರೆ ಇದರೇ ಬರ್ಬೇಕು. ಎಲ್ಲದ ಹುಡುಕ್ಯಾಡ್ರಿ, ಉತ್ತರ ಸಂಖ್ಯೆ ಡಿ. ನಿಮಗೆ ನನ್ನ ತಿಳಿದ ಮಟ್ಟಿಗೆ ಈ ಒಂದು ಚಾಪ್ಟರ್ದೊಳಗೆ ಒಂದು 15-20 ಇಷ್ಟೇ ಇರ್ತಾವೆ ನಿಮ್ಮ CBSE ಬುಕ್ದಾಗ. 50 ಗಣಿತ ಹಾಕಿದಂದ್ರೆ ನಾ ಎಷ್ಟು ಬುಕ್ ಅದ ಕಲೆಕ್ಟ್ ಮಾಡಿ ಹಾಕಿರ್ಬೇಕು ಅನ್ನೋದು ಮೊದಲು ನೀವು ತಿಳ್ಕೊರಿ ವಿದ್ಯಾರ್ಥಿಗಳು. ನೀವು ಇದನ್ನು ಎಷ್ಟು ಅಭ್ಯಾಸದನ್ನು ಕೇರ್ಫುಲಿಯಾಗಿ ನೀವು ಮಾಡ್ತೀರಿ, ಮುಂದಿನ ಅಭ್ಯಾಸ ಎಕ್ದಮ್ ಸರಳ ಬಂದ್ಬಿಡ್ತು. ಎಕ್ದಮ್ ಬಾಯಲ್ಲೇನೆ ಉತ್ತರ ಹಾಕು. ಹೆಂಗಿರ್ತಾವ ಗಣಿತಗಳು ನೋಡ್ರಿ. ಈಗ ನೋಡಿ, ಇದೇನು ಬಂದಿದೆ, ಇದು ಮಿಶ್ರಬಿಂದ ರಾಶಿ, ಇದು ದಶಮಾಂಶ ಬಂದದ. ಅವಾಗ ನಾವು ಹೆಂಗೆ ಹಚ್ಕೋಬೇಕು ಅನ್ನೋದು ಗುರ್ತಿರ್ಬೇಕು ನೀವು ಅಷ್ಟೇ. ಮತ್ತೊಂದೇನು ಇಲ್ಲ ಇದು ಗಣಿತ. ಎಷ್ಟು ಚಂದ ತಿಳಿಸಿ ಹೇಳ್ತಾನು. 6.1 4 ಅಂಶ. ರ ಅಂದ್ರೆ ಗುಂಡ್ಲೆ 0.25 ಅದ. ಅವಾಗ ಏನೂ ಅಲ್ಲ, ಇದನ್ನು ಭಿನ್ನ ರಾಶಿ ಮಾಡ್ಕೊಂಡು ಬಿಡ್ರಿ. 4 6 24 1 25 25 4 ಅಂಶ ಗುಂಡ್ಲೆ ಇದನ್ನು 25 ಇಡ್ರಿ. ಇದರ ಸ್ಥಾನ ಮೇಲೆ ಏನದಲ್ಲ ದಶಾಂಶ ಶತಾಂಶ, ಇಲ್ಲಿ 100 ಇಟ್ಬಿಡ್ರಿ. ಬಂತು ಉತ್ತರ ನೋಡ್ರಿ. 25 1 25 4 ಆಯ್ತಾ ನೋಡಿ. 25 1 25 4 4 16 16 1 16 16 1 16 ಇಡ್ರಿ. 16 1 16 9 ಉಳಿತು. 9 16 ಅಂಶ. 1.9 16 ಅಂಶ ಎಲ್ಲಿದೆ ಉತ್ತರ ಎ. ಈಗ ನಿಮಗೆ ಇಂಥದ್ದೊಂದು ಮಿಶ್ರ ಭಿನ್ನ ರಾಶಿ ಒಂದು ದಶಮಾಂಶ ಬಂತು ಅಂತಂದ್ರೆ ಹೆಂಗೆ ಮಾಡ್ಬೇಕು ಅನ್ನೋದು ನಿಮಗೆ ತಿಳಿತು. ಅದಕ್ಕೆ ಇಂಥ ಬೇಸಿಕ್ ನಾಲೆಜ್ಗಳನ್ನು ವಿದ್ಯಾರ್ಥಿ ತಿಳ್ಕೋಬೇಕು. ಅಂದ್ರೆ ನಿಮ್ಮ ಗಣಿತಗಳು ಫಾಸ್ಟ್ ಆಗ್ತವೆ. ನಾ ಯಾಕೆ ಸ್ಲೋದಾಗಿ ಹೇಳ್ತಾನಂದ್ರೆ ಇದು ಇನ್ನೂ ಸೀರಿಯಲ್ ಅದು. ಮುಂದೆ ನಿಮ್ಗೆ ಎಷ್ಟು ಸೀರಿಯಲ್ ಗಣಿತಗಳು ಬಿಡಿಸೋದದ ಮುಂದೆ ನಿಮ್ಮ ಅಭ್ಯಾಸ ಹೆಂಗೆ ಹೋಗ್ತದ ಅಂತಂದ್ರೆ, ಈಗ ನಿಮಗೆ ನವೋದಯ ಅಭ್ಯಾಸ ನಡೆದದು. ನೀವು ಎಷ್ಟು ಸೀರಿಯಲ್ ಬಂದ್ರಿ ಅಂತಂದ್ರೆ ಅದು ಫೌಂಡಮೆಂಟಲ್ ಎಕ್ದಮ್ ಬೇಸಿಕ್ ಅಭ್ಯಾಸ. ಅದು ಏನು ಸರಳ ಬಡ್ಡಿ ಲೆಕ್ಕವ, ಭಿನ್ನ ರಾಶಿ, ಸರಳೀಕರಣ, ಒಂದೊಂದು ಬೋರ್ಡ್ ಸಿಂಪ್ಲಿಫಿಕೇಶನ್ಗಳವ. ಸುಮಾರಾಗಿ 50,000 ಸನಿಕ್ ಹುಡುಗರು ನೋಡ್ಲಿಕ್ಕತ್ತಾರ. ಈಗ ಇದನ್ನು ಹೆಂಗೆ ಮಾಡಬೇಕು, 2 ರೀತಿ ಒಳಗೆ ಮಾಡಿ ತೋರಿಸ್ತಾನೆ. ಭಾಳ ಹುಷಾರು. 400 ಇಡ್ರಿ. ರ ಅಂದ್ರೆ ಗುಂಡ್ಲೆ 3 ತಳಗೆ ಹಿಂಗೆ ಈ ಪದ್ಧತಿ ಮೇಲೆ ಗಣಿತ ಹಚ್ಚೋದು ಕಲಿಬೇಕು. 4 1 4 3 100 3 300 ಉತ್ತರ ಸಂಖ್ಯೆ ಎಲ್ಲದ ಡಿ. ಸರ್ ಇದನ್ನು ಟ್ರಿಕ್ದಾಗ ಹೆಂಗೆ ಮಾಡ್ಬೇಕ್ರಿ? ಟ್ರಿಕ್ಸ್ ಹೆಂಗೆ ಮಾಡಿ ಬಾಯಿದಿಂದ ಮಾಡಿಬಿಡೋದು ನೋಡ್ರಿ. ಇದಕ್ಕೆ ಬಾಯಿಸ್ಬಿಟ್ರೆ ಮ್ಯಾಲಿಂದ ಇದಕ್ಕೆ ಗುಣಾಕಾರ ಮಾಡಿಬಿಟ್ರೆ 100 ಬಂದು ಬಿಡ್ತದಿಲ್ಲ ನೋಡ್ರಿ. 400ಕ್ಕೆ ಛೇದದಿಂದ ಬಾಗ್ಸರಿ, ಗುಂಡ್ಲೆ 3 ಮಾಡಿಬಿಡ್ರಿ, ಮುಗೀತು. 4 1 4 3 100 3 300 ನೋಡ್ರಿ. ಇದನ್ನು ನೀವು ಈ ಟೈಪ್ ಎಲ್ಲ ಹೆಚ್ಚು ಕಡಿಮೆ ರೀತಿಯೂ ಒಂದೇ, ಮೆಂಟಲ್ ಅಬಿಲಿಟಿ ಇದನ್ನು ಬಾಯ್ಲೇನೆ ಮಾಡೋದು. ಇದನ್ನು 100 ಬಂತು, 100 3 300 ನೋಡ್ರಿ. ಈಗ 5 3 300 900 ಹುಡ್ಕ್ಯಾಡ್ರಿ. ಎಲ್ಲದು 900 ನೋಡ್ರಿ. ಹೆಸರು ದಶಮಾಂಶವನ್ನ ಹೆಂಗೆ ಮಾಡಬೇಕು,
ಒಂದಿದ್ದಾಗ ಭಾಗಾಕಾರ ಒಂದು ಬಂದಾಗ ಭಾಜ್ಯ ಒಂದು ಬಂದಾಗ ಭಾಜಕ ದಶಮಾಂಶ ಬಂದಾಗ ಹೆಂಗೆ ಮಾಡ್ಬೇಕು, ಭಾಜ್ಯನೂ ದಶಮಾಂಶ ಭಾಜಕನೂ ದಶಮಾಂಶ ಇದ್ದಾಗ ಹೆಂಗೆ ಮಾಡ್ಬೇಕು, ಇವೆಲ್ಲ ಗಣಿತಗಳು ಈ ಲಾಸ್ಟ್ ಈಗ ಅನುಕ್ರಮ ನಂಬರ್ ಮುಗಿಲಿಕ್ಕೆ ಬಂದದ. ಇನ್ನು ಮುಂದಿನ ಗಣಿತಗಳು ನಿಮಗೆ ಲೆಕ್ಕ ತಪ್ಪು ಗಣಿತಗಳೆಲ್ಲ ರೆಡಿ ಇದ್ದದ್ದು, ಮುಂದಿನ 6, 7, 8, 9 ಎಲ್ಲ ರೆಡಿ ಇದ್ದದ್ದು ಹಾಕೋದು ಕೊಡ್ತೀನಿ. ನೀವು ದಿನಾಲು ಅಭ್ಯಾಸ ಮಾಡಿರಿ, ನೀವು ಪರ್ಫೆಕ್ಟ್ ಆಗ್ರಿ, ಶಾಣ್ಯರಾಗ್ರಿ. ನೀವು ಶಾಣ್ಯರಾದ್ರಿ ಅಂದ್ರೆ ಮುಂದೆ ಆರಾಮ ಇರ್ತೀರಿ. ಮುಂದೆ ನೋಡ್ರಿ 3 ತಳಗ 5 ಅಂದ್ರೆ ಮುಂದೆ 5 ಒಂದಲೇ 5 ಮೂರಲೆ 300 ಮೂರಲೆ 900. ಉತ್ತರ ಸಂಖ್ಯೆ ಬಿ. ಚೆನ್ನಾಗಿ ಫೇರ್ದಾಗ ಬರ್ಕೋರಿ. ಇನ್ನು ಮುಂದಿನ ಗಣಿತಗಳು ಹೆಂಗೆ ಬರ್ತಾವ ನಿಮ್ಗೆ ನಾವು ತೋರಿಸ್ತೀವಿ, ಲಕ್ಷ ಕೊಟ್ಟು ನೋಡ್ರಿ.